ಕಾಲಿಗೆ ಚಕ್ರ ಕಟ್ ಕಳಿಸಿದ್ರು ಅಂತ ಹೇಳು. ನೆಕ್ಸ್ಟ್ ಮದುವೆ ಮಾಡಬೇಕಾದ್ರೆ ನನ್ನ ಮದುವೆ ಮಾಡಿದವಾಗ ಅವ್ರ ಅಪ್ಪ ಅಮ್ಮ ಆಸ್ತಿ ಕೊಟ್ಟಿಲ್ವೋ ಗೊತ್ತಿಲ್ಲ, ಆದರೆ ಏನು ಕೊಟ್ಟಿಲ್ಲ, ಕಾಲಿಗೆ ಚಕ್ರ ಹಾಕಿ ಕಳಿಸಿದ್ರು. ಹೆಣ್ಮಕ್ಳಿಗೆ ಸ್ಟೋರೇಜ್ ಬೇಕೇ ಬೇಕಪ್ಪ. ಏನು ಪುಟ್ಟದಾಗಿ ನಾನು ತೋರಿಸ್ತಿನ್ಬೇಕಾದ್ರೆ ನಂದೊಂದು ಪುಟ್ಟ ಜಾಗ ಇದೆ, ಅದು ನಂದು. ಓ ಮೈ ಗಾಡ್, ಇದೆಲ್ಲ ನನ್ನ ಹೆಂಡ್ತಿದ್ದು. ಓಕೆ, ಹಂಗೆ ಹೇಳ್ಬೇಡಿ. ನಾನು ಮೈಸೂರು ಹುಡುಗಿ, ಸೊ ನನಗೆ ಮೈಸೂರು ಮಹಾರಾಣಿಗೆ ಮಿರರ್ ಕಂಡ್ರೆ ತುಂಬ ಇಷ್ಟ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಮಿರರ್ ಮಾಡಿಕೊಂಡು ನಾನು ಅದ್ರಲ್ಲಿ ಸ್ವಲ್ಪ ಜಾಗದಲ್ಲಿ ನಾನು ನೋಡ್ಕೊಂಡ್ಬಿಡ್ತೀನಿ. ಅವಳು ಜೀವಮಾನದಲ್ಲೇ ಮರ್ಚಿಲ್ಲ ನಂದು. ಅವ್ಳು ಯಾವತ್ತೂ ಮರ್ಚಿ ನಾನೇ ನನ್ನ ಬಟ್ಟೆ ಮರ್ಚ್ಕೊಳ್ಳೋದು. ಯಾಕಂದ್ರೆ ಅವ್ಳು ಮರ್ಚೋದನ್ನು ನನಗೆ ಇಷ್ಟ ಆಗೋದಿಲ್ಲ, ನಾನೇ ಮರ್ಚ್ಕೊಳ್ತೀನಿ. ಬರೋದು ಇಲ್ಲ. ಟ್ರೈನ್ ಯೋರ್ ಹಸ್ಬೆಂಡ್ಸ್. ಐ ವಿಲ್ ಟೆಲ್ ಯು, ಟ್ರೈನ್ ಯೋರ್ ಹಸ್ಬೆಂಡ್ಸ್. ಅಂಡ್ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಪಾಕೆಟ್ ದಪ್ಪ ಆಯಿತು, ಅವಾಗ ಟ್ರಾವೆಲಿಂಗ್ ಹುಚ್ಚು ಬಂತು. ಅಲ್ಲ, ಏನು ಕೆಲಸ ಮಾಡ್ತಾ ಇರ್ತೀವಿ, ಹೋಗ್ಬೇಕು ಅಂತ ದುಡ್ಡಿರತ್ತೆ, ಹೋಗಕ್ಕಾಗಲ್ಲ. ಹಂಗಂತ ಕೆಲಸ ಬಿಟ್ರೆ ದುಡ್ಡು ಇರಲ್ಲ. ನಂತರ ನನ್ನ ಎಲ್ಲ ಗಂಡದು ಇರೋದಿಲ್ಲ, ಏನಿಲ್ಲ. ನಿನ್ ತರ ಎಲ್ಲ ಹೆಂಡತಿದು ಇರೋದಿಲ್ಲ. ಓ ಮೈ ಗಾಡ್, ಹಂಗಂದ್ರೆ ಏನರ್ಥ? ಯಾವುದೇ ಮನೇಲಾದ್ರೂ ಬೆಡ್ರೂಮ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಏನು ಅಂದರೆ, ಎಷ್ಟೇ ದುಡ್ಕೊಂಬಂದಿದ್ರು, ಎಷ್ಟೇ ಹೊರಗಡೆ ಸ್ಟ್ರೈನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಏನೇ ಇದ್ರೂ ಯು ರಿಕ್ವೈರ್ ದಟ್ 8 hours ಆಫ್ ಗುಡ್ ಸ್ಲೀಪ್. ಆ 8 hours ಆಫ್ ಗುಡ್ ಸ್ಲೀಪ್ ವಿಲ್ ಗಿವ್ ಯು ಸ್ಟ್ರೆಂತ್ ಫಾರ್ ದ ನೆಕ್ಸ್ಟ್ ಡೇ. ಸೊ ಹಾಗಾಗಿ ಆ ರೂಮ್ ಬಂದು ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್. ನಿಮ್ಮ 24 hours-ನಲ್ಲಿ 1/3 ಪಾರ್ಟ್ ಯು ವಿಲ್ ಸ್ಪೆಂಡ್ ಇನ್ ದ ಬೆಡ್ರೂಮ್. ಸೊ ಯು ನೀಡ್ ಟು ಗಿವ್ ಮೋರ್ ಅಟೆನ್ಷನ್ ಟು ಯುವರ್ ಬೆಡ್ರೂಮ್. ಸೊ ಆ ಕಾನ್ಸೆಪ್ಟ್ನಲ್ಲಿ ನಮ್ಮ ಬೆಡ್ರೂಮ್ನ ಐ ಹ್ಯಾಡ್ ಟೋಲ್ಡ್ ಹಿಮ್ ಲೈಕ್ ಐ ವಾಂಟ್ ಅ ಹ್ಯೂಜ್ ಬೆಡ್ರೂಮ್, ದೊಡ್ಡದಿರಬೇಕು, ವೇರ್ ಐ ಕ್ಯಾನ್ ವಾಕ್ ಅರೌಂಡ್. ಇಲ್ಲಿ ಹೋದರೆ ಲೆಫ್ಟ್ ತಾಗುತ್ತೆ, ರೈಟ್ ಹೋದರೆ ಇದು ತಾಗುತ್ತೆ, ವಾರ್ಡ್ರೋಬ್ ತೆಗಿಯೋಕ್ಕಾಗಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದೆಲ್ಲ ಬೇಡ, ನಂಗೆ ದೊಡ್ಡ ಬೆಡ್ರೂಮ್ ಬೇಕು ಅಂತ ಹೇಳಿದ್ದೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವಳು ಹೇಳೋದು ದೊಡ್ಡ ಬೆಡ್ರೂಮ್ ಬೇಕು ಅಂತ. ಅದರಲ್ಲಿ ಬೆಡ್ರೂಮ್ ಏನಂದರೆ ಇದು 31ಕ್ಕೆ 13 ಏನೋ ಬರುತ್ತೆ. ಸೊ 31 ಅಂತಂದರೆ ಉದ್ದ 31. ಅದರಲ್ಲಿ ಅವಳದು ವಾರ್ಡ್ರೂಬ್ಸ್ ಇದೆ, ವಾಕಿನ್ ವಾರ್ಡ್ರೂಬ್ ಇದೆ, ಮತ್ತು ಬಾತ್ರೂಮ್ ಇದೆ. ಬಾತ್ರೂಮ್ ಅಂದರೆ ನನಗೆ ಚಿಕ್ಕದಾಗಿರೋದು ಇಷ್ಟಪಡ್ತಾ ಇರಲಿಲ್ಲ ನಾನು. ಇಟ್ ಮಸ್ಟ್ ಬಿ ಕ್ವೈಟ್ ರೀಸನಬಲಿ ದೊಡ್ಡದಾಗಿರಬೇಕಾಗಿತ್ತು ಬಾತ್ರೂಮು. ಯಾಕಂದರೆ ಬಾತ್ರೂಮ್ ಈಸ್ ಆಲ್ಸೋ ಎ ರೂಮ್ ಅನ್ನೋ ನನ್ನ ಕಾನ್ಸೆಪ್ಟು. ಸೊ ಅದಕ್ಕೆ ಬಾತ್ರೂಮ್ ದೊಡ್ಡದಾಗಿರಬೇಕು, ವಾಕಿನ್ ವಾರ್ಡ್ರೂಬ್ ಇರಬೇಕಾಗಿತ್ತು, ಲಾಟ್ ಆಫ್ ಸ್ಪೇಸ್ ನಾಟ್ ಫಾರ್ ಮೀ, ಫಾರ್ ಮೈ ವೈಫ್. ನಂಗೆ ಅದು ಸ್ಟೋರೇಜ್ ಬೇರೆ ನನಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು. ಸ್ಟೋರೇಜ್, ಹೆಣ್ಮಕ್ಳಿಗೆ ಸ್ಟೋರೇಜ್ ಬೇಕೇ ಬೇಕಪ್ಪ. ಏನು ಪುಟ್ಟದಾಗಿ ನಾನು ತೋರಿಸ್ತಿನ್ಬೇಕಾದ್ರೆ ನಂದೊಂದು ಪುಟ್ಟ ಜಾಗ ಇದೆ, ಅದು ನಂದು. ಓ ಮೈ ಗಾಡ್, ಇದೆಲ್ಲ ನನ್ನ ಹೆಂಡ್ತಿದ್ದು. ಓಕೆ, ಹಂಗೆ ಹೇಳ್ಬೇಡಿ. ಏನೋ ನೀವೇ ಖುಷಿಯಾಗಿ ಕೊಟ್ಟಿದ್ದೀರಪ್ಪ ಅಷ್ಟೇ. ಇದು ನೆಕ್ಸ್ಟ್ ಆನ್ಸರ್ ಇದೆ, ನೀವು ಖುಷಿಯಾಗಿ ಕೊಟ್ಟಿದ್ದೀರಾ ಅಂತ. ನಾ ಖುಷಿಯಾಗಿ ಕೊಟ್ಟಿದ್ದೀನೋ ಕಷ್ಟವಾಗಿ ಕೊಟ್ಟಿದ್ದೀನೋ ಅದು ಬೇರೆ ವಿಷಯ, ಬಟ್ ಕೊಟ್ಟಿದ್ದೀನಿ. ನಾನು ಮೈಸೂರು ಹುಡುಗಿ, ಸೊ ನನಗೆ ಮೈಸೂರು ಮಹಾರಾಣಿಗೆ ಮಿರರ್ ಕಂಡ್ರೆ ತುಂಬ ಇಷ್ಟ. ಸೊ ಹಾಗಾಗಿ ನೀವು ಮೈಸೂರು ಪ್ಯಾಲೇಸ್ಗೆ ಹೋಗಿ ನೋಡಿ, ಎಲ್ಲ ಕಡೆ ಮಿರರ್ ಇದೆ. ಸೊ ಹಾಗೆ ನನಗೆ ಆ ಫೀಲ್ ಇತ್ತು, ನನಗೊಂದು ದೊಡ್ಡ ಮಿರರ್ ಬೇಕು, ವೇರ್ ಐ ಕ್ಯಾನ್ ಸಿ ಮೈ ಸೆಲ್ಫ್ ಅಂತ. ಸೊ ಅದೊಂದು ಅವಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಮಿರರ್ ಮಾಡಿಕೊಂಡು ನಾನು ಅದ್ರಲ್ಲಿ ಸ್ವಲ್ಪ ಜಾಗದಲ್ಲಿ ನಾನು ನೋಡ್ಕೊಂಡ್ಬಿಡ್ತೀನಿ. ಇವರಿಗೂ ಫುಲ್ ಲೆವೆಲ್ OCD ಇದೆ ಆಯ್ತಾ. ಬಟ್ಟೆಗಳನ್ನ ನೀಟಾಗಿ ಮಡ್ಚಿ ಇಟ್ಕೋತಾರೆ. ಅವಳು ಜೀವಮಾನದಲ್ಲೇ ಮರ್ಚಿಲ್ಲ ನಂದು. ಅವ್ಳು ಯಾವತ್ತೂ ಮರ್ಚಿ ನಾನೇ ನನ್ನ ಬಟ್ಟೆ ಮರ್ಚ್ಕೊಳ್ಳೋದು. ಯಾಕಂದ್ರೆ ಅವ್ಳು ಮರ್ಚೋದನ್ನು ನನಗೆ ಇಷ್ಟ ಆಗೋದಿಲ್ಲ, ನಾನೇ ಮರ್ಚ್ಕೊಳ್ತೀನಿ. ಬರೋದು ಇಲ್ಲ. ನನಗೆ ಹೆಂಗ್ ಸಿಗುತ್ತೋ ನಾನು ಹಂಗೆ ಇಟ್ಕೊಂಡಿರ್ತೀನಪ್ಪ. ನಾನು ಓಪನ್ ಮಾಡಿದ ತಕ್ಷಣ ಐ ನೋ ವೇರ್ ಐ ಪುಟ್ ಮೈ ಹ್ಯಾಂಡ್ ಐ ಗೆಟ್ ದಟ್ ಅಂತ. ನಿಮ್ ಅದು ಹಾಕಿದ ಕಡೆಯಲ್ಲಿ ಎಲ್ಲ ಸಿಗುತ್ತೆ. ಓಕೆ, ನಂದು ಹಂಗಲ್ಲ, ಪರ್ಟಿಕ್ಯುಲರ್ ಜಾಗದಲ್ಲೇ ಇರಬೇಕು. ಇಲ್ಲ, ಐ ಹ್ಯಾವ್ ಟು ಟೆಲ್ ಯು ಆಯ್ತಾ. ಒಂದು ದಿವಸ ಇವ್ರ ಊರಿನಲ್ಲಿ ಇರಲಿಲ್ಲ ಆಯ್ತಾ. ನಾನು ಅವ್ರು ಮಲ್ಕೊಳ್ಳೋಂಥ ಜಾಗ, ಅವ್ರ ರೈಟ್ ಸೈಡ್, ನಾನು ಲೆಫ್ಟ್ ಸೈಡ್ ನಾರ್ಮಲಿ ಮಲ್ಗೋದು. ಸೊ ರೈಟ್ ಸೈಡ್ ಅವ್ರ ಬೆಡ್ಡಲ್ಲಿ ಅವ್ರ ಪಿಲ್ಲೋ ಅಲ್ಲಿ ಮಲ್ಕೊಂಡ್ರೆ ರಾತ್ರಿ ಎಲ್ಲ ತಲೆಯಲ್ಲಿ ಈ ಲೆಕ್ಕ ಆ ಲೆಕ್ಕ ಈ ಲೆಕ್ಕ.
ನಾನು ಯಾವಾಗ ಮ್ಯಾಥಮೆಟಿಕ್ಸ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಅವರ ಇದ್ದೇ ಇರುತ್ತೆ. ಸೊ ಬೇರೆಯವ್ರು ಯಾರು ಮಲ್ಕೋಬಾರ್ದು ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿ ಕಾಲದಿಂದಾನೇ ಹೇಳ್ಕೊಂಡ್ ಬಂದಿದ್ದು. ದಟ್ಸ್ ವಾಟ್ ಐ ಫೆಲ್ಟ್. ಅದು ಈ ಜಾಗ ಎಸ್ಪೆಷಲಿ ದಿಸ್ ಈಸ್ ಮೈ ಪರ್ಸನಲ್ ಸ್ಪೇಸ್. ಇದಕ್ಕೆ ನಾನು ನನಗೆ ಬೇಕಾದಂಗೆ ಹೆಂಗೆ ಬೇಕೋ ಹಂಗೆ ಮಾಡಿದೆ. ಯು ಕ್ಯಾನ್ ಸಿ ಲೈಟಿಂಗ್ಸೇ ಆಗಲಿ, ವುಡ್ ಫಿನಿಶಿಂಗೇ ಆಗಲಿ, ಮೇಲ್ಗಡೆ ರೂಫಲ್ಲಿ ಅಥವಾ ಎಲ್ಲದನ್ನು ನಾವು ವುಡ್ ಫಿನಿಶ್ ಮಾಡಿದ್ವಿ. ಸೊ ದಟ್ ಆ ಪ್ಲೆಸೆಂಟ್ ಫೀಲ್ ಬರಬೇಕು, ಒಂದು ಅರ್ತಿ ಫೀಲ್ ಬರಬೇಕು. ದಿಸ್ ಈಸ್ ವಾಟ್ ಅಬೌಟ್ ಆಲ್ ಮೈ ರೂಮ್. ನನ್ನ ಮದುವೆ ಮಾಡಿದವಾಗ ಅವ್ರ ಅಪ್ಪ ಅಮ್ಮ ಆಸ್ತಿ ಕೊಟ್ಟಿಲ್ವೋ ಗೊತ್ತಿಲ್ಲ, ಆದರೆ ಏನು ಕೊಟ್ಟಿಲ್ಲ, ಕಾಲಿಗೆ ಚಕ್ರ ಹಾಕಿ ಕಳಿಸಿದ್ರು. ಕೆಲಸ ಮಾಡ್ತಾ ಇರ್ತೀವಿ, ಹೋಗ್ಬೇಕು ಅಂತ ದುಡ್ಡಿರುತ್ತೆ, ಹೋಗಕ್ಕಾಗಲ್ಲ, ರಜಾ ಸಿಗಲ್ಲ, ಯಾವುದೋ ಮೀಟಿಂಗ್ಸ್ ಇರುತ್ತೆ, ಯಾವುದೋ ಪ್ರೊಫೆಷನ್ ಕೆರಿಯರ್ ಇದಿರುತ್ತೆ, ಹೋಗಕ್ಕೆ ಆಗಲ್ಲ. ಹಾಗಂತ ಕೆಲಸ ಬಿಟ್ರೆ ದುಡ್ಡು ಇರಲ್ಲ. ಸೊ ಇದು catch-22. ಹೌ ಯು ಮ್ಯಾನೇಜ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನನಗೂ ಚೆನ್ನಾಗಿ ಗೊತ್ತಿತ್ತು, ಒಂದು ಪರ್ಟಿಕ್ಯುಲರ್ ಏಜ್ ಆದ್ಮೇಲಿಂದ ಪೀಪಲ್ ಮಸ್ಟ್ ಟ್ರಾವೆಲ್ and they must see people because that is only they keep them healthy and strong for the life ಹೋಗ ಮುಂದೆ ಸಾಗೋದಕ್ಕೆ. And traveling ಮಾಡೋದ್ರಿಂದ we will also know about their lot of things. So that ಅವಳಿಗೆ ಫಾರಿನ್ ಸುತ್ತಬೇಕು ಅನ್ನೋದು ಅವಳ ದೇಶ ಸುತ್ತಬೇಕು ಅನ್ನೋದು ಬಹಳ ಆಸೆ. ಅವಳ ಬಕೆಟ್ ಲಿಸ್ಟ್ ನೀವು ನೋಡಿಬಿಟ್ರೆ ಮೋಸ್ಟ್ಲಿ ಬಕೆಟ್ ಲಿಸ್ಟ್ ಫಿಲಮ್ ಇತ್ತು, ಒಂದು ಬಂದಿತ್ತು, ಅದು ಇವಳು ಸೈಡ್ ಹೊಡಿಯುತ್ತೆ. ಇವಳು ಫಸ್ಟ್ ಅದು ಒಟ್ಟಿಗೆ ಹೋಗಿದ್ದ ದೇಶ ಯಾವುದು ಅಂತ ಹೇಳಿದ್ರೆ ಸಿಂಗಪೂರ್, ಮಲೇಷಿಯಾನ. ಹಾಂ, ಸಿಂಗಪೂರ್ ಮಲೇಷಿಯಾ ಹೋದವಾಗ ಆ ಎಕ್ಸ್ಪೀರಿಯನ್ಸೇ ಬೇರೆ ಇತ್ತು. ಅವಾಗ ಅನ್ನಿಸ್ತು ಲೈಫಲ್ಲಿ ಎಷ್ಟೋ 250-230 ಕಂಟ್ರೀಸ್ ಇದೆಯಂತೆ ಟೋಟಲ್ ಆಗಿ ವರ್ಲ್ಡಲ್ಲಿ. 189 ಏನೋ ಕಂಟ್ರೀಸ್ ಇದೆ. ಅಟ್ಲೀಸ್ಟ್ ಅರ್ಧನಾದ್ರು ನೋಡಬೇಕು ಅಂತ ಆಸೆ ಇದೆ. ಸೊ ಆ ಆಸೆ ದೊಡ್ಡದಾಗಿ ಬೆಳೆದು ಜೋಬು ಚೆನ್ನಾಗಿ ಖರ್ಚಾಗಿ ಇವಾಗ 38 ದೇಶ ನೋಡಿದ್ದೀನಿ, ಅವಳು 20-25 ದೇಶ ನೋಡಿದ್ದಾಳೆ. ಬೇಸಿಕ್ಲಿ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಸಪೋರ್ಟ್ ನನ್ನ ಹಸ್ಬೆಂಡು ಮಾಡ್ತಾರೆ. ಒಂದಷ್ಟು ಕಲೆಕ್ಷನ್ಸ್ ಹೋದಾಗ ಅಲ್ಲಿ ಏನಾದರೂ ಕಂಡ್ರೆ ಮನಸ್ಸಿಗೆ ಇಷ್ಟ ಆದರೆ ತೊಗೊಳ್ತೇನೆ. ಇದಿಷ್ಟು ಬಂದು ಈ ಪೋರ್ಷನ್ ಬಂದು ಫುಲ್ಲು ಹೊರಗಡೆ ಕಂಟ್ರೀಸ್ನಲ್ಲಿ ಏನಾದರೂ ತೊಗೊಂಡಿರೋಂಥದ್ದು ಮಾತ್ರ ಇದೆ ಇಲ್ಲಿ. ಸೊ ಇಲ್ಲಿ ನೀವು ನೋಡೋದಾದರೆ ನನ್ನ ಫೇವ್ರೆಟ್ ಕಂಟ್ರಿ ಫಸ್ಟ್ ಹೇಳ್ತೇನೆ. ನನ್ನ ಫೇವ್ರೆಟ್ ಕಂಟ್ರಿ ಆ್ಯಕ್ಚುಲಿ ಬಂದು ಸಿಂಗಪೂರ್. ಮರ್ಲಿಯಾನ್ ಅಂತ, ಇದು ಮರ್ಮೇಡ್ ಆ್ಯಂಡ್ ಲಯನ್. ಸೊ ಬೇಸಿಕ್ಲಿ 4 ಇಮಿಗ್ರೆಂಟ್ಸಿಂದ ಆಗಿರೋಂಥ ಕಂಟ್ರಿ ಅದು ಸಿಂಗಪೂರು. ಮರ್ಲಿಯಾನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದ್ರ ಹತ್ರ ಒಂದು ಶೋನು ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಶೋ ನೋಡಲಿಕ್ಕೆ ಭಾಳ ಖುಷಿಯಾಗತ್ತೆ. ಸೊ ಸಿಂಗಪೂರ್ ಆ್ಯಂಡ್ ಬಿಲ್ಡಿಂಗ್ಸ್ ಅಲ್ಟಿಮೇಟ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಷ್ಟ ಆಗಿರೋ ಕಂಟ್ರಿ ಬಂದು ನೆದರ್ಲ್ಯಾಂಡ್ಸ್ನಲ್ಲಿ ನಿಮಗೆ ಒಂದು ಜಾಗ ಇದೆ ವೇರ್ ಯು ಗೆಟ್ ವುಡನ್ ಶೂಸ್. ಇಫ್ ಯು ಕ್ಯಾನ್ ಸಿ, ವುಡನ್ ಶೂಸ್ ಮಾಡ್ತಾರೆ. ಶೂಸ್ ಹೈಟ್ ಬಂದು ಈ ಹೈಟ್ ಇರುತ್ತೆ, ಕಂಪ್ಲೀಟ್ ವುಡ್ ಇದೇ ಥರ ಇರುತ್ತೆ ಶೂಸು. ಬೇಸಿಕ್ಲಿ ಅಲ್ಲಿ ವಿಂಡ್ ಮಿಲ್ಸ್ ಅಂತ ಫೇಮಸ್ಸು. ವಿಂಡ್ ಮಿಲ್ಸ್ ಬಂದ್ಬಿಟ್ಟು ಏನು ಅಂತಂದರೆ, ಅವ್ರಿಗೆ ಮುಂಚೆ ಎಲ್ಲ ನಮ್ಮದಲ್ಲಿ ಇವಾಗ ನಾವು ಫ್ಲೋರ್ ಮಿಲ್ ಇದೆಯಲ್ಲ, ಅದೇ ಥರ ಅವ್ರಿಗೆ ವಿಂಡ್ ಪವರ್ನ ಯೂಸ್ ಮಾಡಿಕೊಂಡು ವಿಂಡ್ ಮಿಲ್ಸ್ ಅಂತ ಇದೆ. ಅದು ದಟ್ ಈಸ್ ಎ ಪಿಕ್ನಿಕ್ ಸ್ಪಾಟ್ ಇವಾಗ, ಭಾಳ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿದ್ದು ಬೆಸ್ಟ್ ಪಾರ್ಟ್ ಅಂದರೆ ಚೀಸ್ ಈಸ್ ಸೂಪರ್ ದೇರ್. ಹೋದರೆ ಮಾತ್ರ ಮಿಸ್ಸೇ ಮಾಡಬೇಡಿ, ಚೀಸ್ ಮಾತ್ರ ತಿನ್ನಲೇಬೇಕಲ್ಲಿ. ಮತ್ತು ನೆಕ್ಸ್ಟು ಅಂದರೆ ಚೆಕ್ ರಿಪಬ್ಲಿಕಲ್ಲಿ ಪ್ರಾಗ್ ಅಂತ. ಸೊ ಅಲ್ಲಿ ಸೊ ಯು ಹ್ಯಾವ್ ಲಾಟ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ದೇರ್. ಆ್ಯಂಡ್ ಅಲ್ಲಿ ನಿಮ್ಗೆ ಪ್ರಾಗಲ್ಲಿ ಇನ್ನೊಂದು ವಿಷಯ ತಿಳಿಸ್ಬೇಕು ಅಂದರೆ, ನಿಮಗೆ ಪ್ರಾಗಲ್ಲಿ ಒಂದು ಇದು ಗಾಜು ಮಾಡೋದ್ರಲ್ಲಿ ಗಾಜಿನ ಗೊಂಬೆಗಳು ಮಾಡೋದ್ರಲ್ಲಿ ಫೇಮಸ್ ಅವರು. ಸೊ ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ಗಾಜಿನ ಗೊಂಬೆಗಳು ಇದು 3 ಇಟ್ ಈಸ್ ಆ್ಯಕ್ಚುಲಿ ಜೋಕರ್ಸ್. ಅಲ್ಲಿ ಹೋದಾಗ ನನಗೆ ತುಂಬ ಇಷ್ಟ ಆಯ್ತಿದ್ದು, ಈಚ್ ಪಾರ್ಟ್ನು ಮಾಡಿ ಅಲ್ಲಿ ಅಂಟಿಸ್ತಾರೆ, ನಮ್ಮ ಕಣ್ಣು ಮುಂದೆನೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಆ್ಯಂಡ್ ಯುಲ್ ಫಾಲ್ ಇನ್ ಲವ್. ಗ್ಲಾಸ್ ಆರ್ಟು ಇಷ್ಟು ಚೆನ್ನಾಗಿರುತ್ತಾ ಅಂತ ಅನಿಸುತ್ತೆ. ಮಿಲಾನಲ್ಲಿ ಒಂದು ಇದಿದೆ, ಚರ್ಚ್ ಇದೆ. ಎಷ್ಟು ಹ್ಯೂಜ್ ಚರ್ಚ್ ಅಂದರೆ, ಈ ಚರ್ಚ್ ನೀವು ನೋಡಿದ್ರೆ ಅಲ್ಲಿ ನಾವು ನಿಂತ್ಕೊಂಡ್ರೆ ವಿ ವಿಲ್ ಹಾರ್ಡ್ಲಿ ಬಿ ಇಲ್ಲಿ ಕೆಳಗೆ ಕಾಣಿಸ್ತೀವಿ. ಸೊ ಇಟ್ ಈಸ್ ಸೋ ಹ್ಯೂಜ್.
ನಮ್ಗೆ ಇದು ಕಾಣಲಿಕ್ಕೆ ನಮಗೆ ಈ ಪಾರ್ಟ್ ಕಾಣಲಿಕ್ಕೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೋ 1.5-2 ಕಿಲೋಮೀಟರ್ಸ್ ಹಿಂದೆ ಹೋದರೆ ಮಾತ್ರ ಇದು ಕಾಣುತ್ತೆ. ಅಷ್ಟು ಹ್ಯೂಜ್ ಚರ್ಚ್. ಅದರೊಟ್ಟಿಗೆ ವ್ಯಾಟಿಕನ್ ಸಿಟಿ, ರೋಮ್ ಹತ್ರ ಇರುವಂಥ ವ್ಯಾಟಿಕನ್ ಸಿಟಿ, ಅಲ್ಲಿ ನಿಮ್ಮ ಪೇಂಟಿಂಗ್ಸ್ ಮಾತ್ರ ಅಲ್ಟಿಮೇಟ್. ದೇರ್ ಇಸ್ ಸಮಥಿಂಗ್ ಔಟ್ ಆಫ್ ವರ್ಲ್ಡ್ ಅಂತ ಹೇಳ್ಬೋದು ಪೇಂಟಿಂಗ್ಸು. ಇಲ್ಲಿ ನೀವು ನೋಡೋದಾದರೆ ಪ್ರತಿಯೊಂದಕ್ಕೂ ಒಂದೊಂದು ರೂಮ್ ಇದೆ, ಇದರೊಳಗಡೆ ಎಲ್ಲ ಫುಲ್ ಪೇಂಟಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ವಿ ಹ್ಯಾಡ್ ಗಾನ್ ಟು ಸ್ಕಾಟ್ಲ್ಯಾಂಡ್. ಸ್ಕಾಟ್ಲ್ಯಾಂಡ್ ಈಸ್ ಹೆವೆನ್ ಆನ್ ದ ಅರ್ತ್. ನೆಕ್ಸ್ಟ್ ಜನ್ಮದಲ್ಲಿ ಏನಾದರೂ ಯು ವಾಂಟ್ ಇದು ಅಂದರೆ ಸ್ಕಾಟ್ಲ್ಯಾಂಡಲ್ಲಿ ಹುಟ್ಟಬೇಕು ಅಂತೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಕಾಟ್ಲ್ಯಾಂಡ್ನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಡಿನ್ಬರಾದಲ್ಲಿ ಒಂದು ದೊಡ್ಡ ಕ್ಯಾಸಲ್ ಇದೆ. ಸ್ಕಾಟ್ಲ್ಯಾಂಡ್ ಇಟ್ ಸೆಲ್ಫ್ ಈಸ್ ಮೇಡ್ ಆಫ್ ಕ್ಯಾಸಲ್ಸ್. ನೀವು ಗೇಮ್ ಆಫ್ ಥ್ರೋನ್ಸ್ ನೋಡಿದ್ರೆ ಅಥವಾ ಹ್ಯಾರಿ ಪಾಟರ್ ಒರಿಜಿನೇಟ್ ಆಗಿರೋದೇ ಎಡಿನ್ಬರಾಲಿ. ಅಲ್ಲಿ ಕೂತ್ಕೊಂಡು ಆ್ಯಕ್ಚುಲಿ JK Rowling ಒಂದು ಹೋಟೆಲ್ನಲ್ಲಿ ಬರೆದಿದ್ದಾರೆ. ಆ ಹೋಟೆಲ್ಗೂ ಹೋಗಿದ್ವಿ ನಾವು, ಹೋಗಿ ಅಲ್ಲಿ ಕೂತ್ಕೊಂಡು ಬರೆದಿದ್ದು ಬುಕ್ಕು. ಸೊ ಎಡಿನ್ಬರಾ ಇಸ್ ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಆ ಕ್ಯಾಸಲ್ಲು. ವಿ ಫೀಲ್ ಲೈಕ್ ವಿ ಆರ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಅನಿಸುತ್ತೆ ಅಲ್ಲಿ ಹೋದಾಗ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಇವೆಂಟ್. ಅದರೊಟ್ಟಿಗೆ ನೆದರ್ಲ್ಯಾಂಡ್ಸ್ನಲ್ಲಿ ಟೂಲಿಪ್ ಗಾರ್ಡನ್ ಐ ಫರ್ಗಾಟ್. ಇಟ್ಸ್ ಸೋ ಬ್ಯೂಟಿಫುಲ್. ಅದು ಬಕೆಟ್ ಲಿಸ್ಟ್ನಲ್ಲಿ ಖಂಡಿತ ಹಾಕೊಳ್ಳಿ. ಟುಲಿಪ್ ಗಾರ್ಡನ್ ವಿಸಿಟ್ ಅನ್ಕ ಮಿಸ್ಸೇ ಮಾಡಬಾರ್ದು. ಇಟ್ ಈಸ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಮೇ 2-3 ಮಂತ್ಸ್ ಇರುತ್ತೆ ಅಷ್ಟೇ, ಅದಾದಮೇಲೆ ಇರಲ್ಲ. ಸೊ ಆ ಮಂತ್ ಒಳಗಡೆ ಮ್ಯಾನೇಜ್ ಮಾಡಿ ಹೋಗಿ. ಅವ್ರದ್ದು ಆ್ಯಕ್ಚುಲಿ ಪಾರ್ಟೀಸು ಅದರಲ್ಲೆಲ್ಲ ಬಂದುಬಿಟ್ಟು ಡಿಸ್ಗೈಸ್ಡ್ ಇದು ಅಂತ ಹೇಳ್ಬಿಟ್ಟು ಹಾಕೋತಾರೆ. ನಂಗೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಐ ಜಸ್ಟ್ ಬಾಟ್ ದಿಸ್. ಒಂದು ಜಾಗ ಇದೆ ನ್ಯೂ ಆರ್ಲೈನ್ಸಲ್ಲಿ, ದಿಸ್ ಇಸ್ ಕಾಲ್ಡ್ ಕೆಫೆ ಡು ಮಾಂಡೆ ಅಂತ. ಇಟ್ಸ್ ಎ ಫ್ರೆಂಚ್ ಮಾರ್ಕೆಟ್. ಅಲ್ಲಿ ಹೋಗಿ ಯು ಕ್ಯಾನ್ ವೇರ್ ದಿಸ್ ಆ್ಯಂಡ್ ಯು ಕ್ಯಾನ್ ಸರ್ವ್ ದ. ಅಲ್ಲಿ ಒಂದು ಇದ್ರ ಥರ ಬನ್ ಥರ ಸಿಗುತ್ತೆ, ಸಾಫ್ಟ್ ಬನ್ನು, ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸಕ್ಕರೆ ಹಾಕಿ ಕೊಡ್ತಾರೆ. ಸೊ ಇದು ಅಲ್ಲಿ ಹೋದವರು ಈ ಎಕ್ಸ್ಪೀರಿಯನ್ಸ್ನ ಮಿಸ್ಸೇ ಮಾಡಲ್ಲ. ನನಗೆ ಬೇಸಿಕ್ಲಿ ಸ್ವಲ್ಪ ಬೋಟ್ಸ್ ಅಂದರೆ ತುಂಬ ಇಷ್ಟ. ಇದು ಬಂದ್ಬಿಟ್ಟು ಕೊಚ್ಚಿನಲ್ಲಿ ತೊಗೊಂಡಿದ್ದು. ಇದನ್ನು ಶಿಖಾರ ಅಂತಾರೆ ಕಾಶ್ಮೀರ್ನಲ್ಲಿ. ನೀವು ಕಾಶ್ಮೀರ್ ಕಿ ಕಲಿ ಮೂವಿ ನೋಡಿದರೆ ಅದರಲ್ಲಿ ಒಂದು ಹಾಡೇ ಇದೆ, ತಾರೀಫ್ ಕರು ಕ್ಯಾ ಉಸುಕಿ ಅಂತ. ಸೊ ಅದು ಇದರಲ್ಲೇ ತೆಗೆದಿರುವಂಥದ್ದು, ಈ ಥರ ಶಿಕಾರದಲ್ಲೇ. ಇದು ಬಂದು ಅಲೆಪಿಯಲ್ಲಿರುವಂಥ ಹೌಸ್ ಬೋಟ್ಸ್ ಇದು. ಇಲ್ಲಿ ಯು ಕ್ಯಾನ್ ಸ್ಟೇ, ಅಲ್ಲೇ ಕುಕ್ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ. ದೇ ವಿಲ್ ಟೇಕ್ ಅಸ್ ಅರೌಂಡ್, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಈಗ this is a point where we are all almost I am in the verge of retirement and she is also aged and we want to enjoy our life and whatever I earn I will be spending on ಗೋಯಿಂಗ್ ಅರೌಂಡ್ ದ ವರ್ಲ್ಡ್. 9 ತನಕ ನಾವು ಏನು ಮಾಡೋಕ್ಕಾಗಿಲ್ಲ. 2009 ಆದಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9-10 ಆದಮೇಲಿಂದ ಮೇ ಬಿ ಒಂದು 15 ವರ್ಷದಿಂದ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಗಿವ್ ಎ ಟಿಪ್. ಇಫ್ ಯು ಆರ್ ಬುಕಿಂಗ್ ಎ ಟಿಕೆಟ್, ಬುಕ್ ಎನಿ ಫ್ಲೈಟ್ ಟಿಕೆಟ್ಸ್, ಸ್ಟಾರ್ಟ್ ಲುಕಿಂಗ್ at 45 days and book at 35 days. 35ರಿಂದ 40 ದಿವಸದೊಳಗೆ ಟಿಕೆಟ್ ಬುಕ್ ಮಾಡಿದಾಗ ಇವತ್ತು ಟಿಕೆಟ್ಸ್ ಕರೆಕ್ಟ್ ರೇಟ್ ಇರುತ್ತೆ. ಇವತ್ತು ಟಿಕೆಟ್ಸ್ ವಿಲ್ ಬಿ ಚೀಪರ್ and right. And on a Tuesday you should book. It is a tip. It is a Tuesday you have to book and traveling date ಬಂದ್ಬಿಟ್ಟು either a weekday ಇರಬೇಕು. If it is on a Friday and Saturday and Sunday it will be expensive. So go for Monday to Wednesday. That works better. Thursday ಆದರೆ ಕೂಡ it will be expensive. So Monday to Wednesday is right time to travel. So that you can save a little money over there. So that's one tip there. And have credit cards to use the launch. ಲಾಂಚ್ ಎಕ್ಸಸ್ ಲಾಂಚ್ ಆಕ್ಸೆಸ್, ಯಾಕಂದ್ರೆ ಇಲ್ಲಿಂದ ಹೋಗುವಾಗ ಊಟ ಏನ್ ಕತೆನೋ, ಅಲ್ಲಿ ಏನ್ ಕೊಡ್ತಾರೋ ಫ್ಲೈಟ್ ಅಲ್ಲಿ ಅನ್ನೋದು ಟೆನ್ಷನ್ ಇರುತ್ತೆ. if you are traveling long distances ನಿಮಗೆ ಬಿಗಿನಿಂಗ್ ಅಲ್ಲೇ ನಿಮಗೆ ಬುಕಿಂಗ್ ಟೈಮ್ ಅಲ್ಲೇ ನಿಮಗೆ ಕೇಳುತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಆಫರ್ ಇದೆ, ಆಪ್ಷನ್ ಇದಂತ ಟಿಕೆಟ್ಸ್ ಇರುತ್ತೆ. ದಟ್ ಮೀನ್ಸ್ ದೇ ವಿಲ್ ಬಿ ಚಾರ್ಜಿಂಗ್ ಯು 6,000-7,000 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಪ್ಗ್ರೇಡ್ ಅಂತಂದ್ರೆ ನಿಮ್ಮ ಎಕನಾಮಿಯಿಂದ
ಪ್ರೀಮಿಯಂ ಎಕಾನಮಿಗೆ ಇಲ್ಲಾಂದರೆ ಪ್ರೀಮಿಯಂ ಎಕನಾಮಿಯಿಂದ ಫಸ್ಟ್ ಕ್ಲಾಸ್ಗೆ ಈ ಥರ ಅಪ್ಗ್ರೇಡ್ ಚಾನ್ಸಸ್ ಬಿಸ್ನೆಸ್ ಕ್ಲಾಸ್ ಆ ಥರ ಅಪ್ಗ್ರೇಡ್ ಚಾನ್ಸಸ್ ಇರುತ್ತೆ. 7,000 ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸಮಟೈಮ್ಸ್ ದಿಸ್ ಪ್ರೀಮಿಯಂ ಎಕಾನಮಿ ಮತ್ತು ಈ ಬಿಸ್ನೆಸ್ ಕ್ಲಾಸ್ ಎಲ್ಲ ಫುಲ್ ಆಗಲ್ಲ, ಖಾಲಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಎಕಾನಮಿ ಫುಲ್ ಆಗ್ತಾ ಏನು ಮಾಡ್ತಾರೆ, ಎಕಾನಮಿಯವ್ರನ್ನ ಈ ಥರ ಅಪ್ಗ್ರೇಡ್ ಮಾಡಿರೋನ್ನ ತೆಗೆದು ಬಿಸ್ನೆಸ್ ಕ್ಲಾಸ್ಗೆ ಮತ್ತು ಪ್ರೀಮಿಯಂ ಎಕಾನಮಿಗೆ ಹಾಕಿ ಲಾಸ್ಟ್ ದೇ ಕ್ಯಾನ್ ಮ್ಯಾನೇಜ್ ವಿತ್ ಸೇ ₹1,00,000 ಫಾರ್ ಬೋತ್ ಆಫ್ ದೆಮ್. 1,00,000 ರೂಪಾಯಲ್ಲಿ ಗಂಡ ಹೆಂಡತಿ ಇಬ್ಬರು ಹೋಗ್ಬಿಟ್ಟು ಬರ್ಬೋದು ವಿತ್ ಏರ್ ಟಿಕೆಟ್ಸ್. ಇಟ್ ಈಸ್ ಎಕ್ಸೆಪ್ಟ್ ಫಾರ್ ಯುವರ್ ಪರ್ಚೇಸಸ್ ನಾನು ಹೇಳಿಲ್ಲ, ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಪರ್ಚೇಸಸ್ ಇರೋದ್ರಿಂದ ಪರ್ಚೇಸ್ ಇಲ್ಲ. ಸೊ ಹೌ ಯು ಮಸ್ಟ್ ಡೂ ಅಂತ ಹೇಳಿದ್ರೆ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ಮೇಲಿಂದ, ಸೊ ಐ ಹ್ಯಾವ್ ಟೋಲ್ಡ್ ಯು ಮಸ್ಟ್ ಬುಕ್ ಎ ಫ್ಲೈಟ್ ಟಿಕೆಟ್ ವಿತಿನ್ 45 days ಒಳಗಡೆ ಮಾಡಬೇಕು. ಅಂದರೆ 3 months ಬೇಸ್ ಇನ್ಕಾಗ್ನಿಟೋಲ್ ಹಾಕೊಂಡು ಚೆಕ್ ಮಾಡಬೇಕು. ಓಕೆ, ಪ್ರೈಸ್ ಸೊ ಒಂದೇ ಸತಿ 10 ಸತಿ ಚೆಕ್ ಮಾಡಿಬಿಡಿ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, 45 ದಿವಸ ಒಳಗಡೆ 30ರಿಂದ 45 ದಿವಸ ಒಳಗಡೆ ಟಿಕೆಟ್ ಬುಕ್ ಮಾಡಿ. ಒನ್ಸ್ ನೀವು ಟಿಕೆಟ್ ಬುಕ್ ಮಾಡಿದ್ಮೇಲಿಂದ ದೆನ್ ಮೈ ಸಜೆಷನ್ ಈಸ್ ದಟ್ ಯು ಗೋ ಫಾರ್ Airbnb. ನೋಡಿ, ನೀವು ಅಲ್ಲೋ ಫಾರಿನಲ್ಲಿ ಏನು ಊಟ ಮಾಡ್ತೀರಾ, ನೀವು ತಿನ್ನೋದಿಲ್ಲ, ಏನೂ ಇದಿಲ್ಲ. ಯಾಕಂದ್ರೆ ನಿಮ್ಮ ಖಾರ ಇರೋಲ್ಲ, ನಿಮ್ಮ ಉಪ್ಪಿರಲ್ಲ, ನಿಮ್ಮ ಹುಳಿ ಇರೋದಿಲ್ಲ, ನಿಮ್ಮ ಟೇಸ್ಟ್ ಇರೋದೇ ಇಲ್ಲ. ಸೊ ನೀವು ಅಲ್ಲಿ ಏನು ಮಾಡ್ತೀರಾ, ಹೋಗ್ಬಿಟ್ಟು ಇಂಡಿಯನ್ ಫುಡ್ ಹುಡ್ಕೊಂಡು ಹೋಗ್ತೀರಾ. ಸೊ ನೀವು ಇಂಡಿಯನ್ ಫುಡ್ ಹೋಗಿ ಅಲ್ಲಿ ತಿನ್ನೋ ಬದಲು ಹುಡ್ಕೊಂಡು ಹೋಗಿ ತಿಂತೀರಾ. ಅಲ್ಲಿ ಇಂಡಿಯನ್ ಫುಡ್ ವಿಲ್ ಬಿ ಆಲ್ವೇಸ್ ಎಕ್ಸ್ಪೆನ್ಸಿವ್. ಸೊ ಅದ್ರ ಬದಲು ಏನು ಮಾಡಿ, ಯು ಟೇಕ್ Airbnb ಅಂತ ಹೇಳಿದ್ರೆ ಒಂದು ಮನೆ ಕೊಡ್ತಾರೆ ನಿಮಗೆ. Airbnb ಬುಕ್ ಮಾಡಿದ್ರೆ ಒಂದು ಮನೆ ಕೊಡ್ತಾರೆ. ಮನೆಯಲ್ಲಿ ಯಾವ ಮನೇಲಿ ನಿಮ್ಮ ಪೂರ್ತಿ ಫ್ಯಾಮಿಲಿ ಇರ್ಬೋದು. ಇವಾಗ 4 ಜನ ಇತ್ತು, 4 ಜನಕ್ಕೆ ಎರಡು ಫ್ಯಾಮಿಲಿ ಹೋಯ್ತು, ಗಂಡ ಹೆಂಡತಿ 3 ಮಕ್ಕಳು ಹೋಯ್ತು ಅಂತ ಹೇಳಿದ್ರೆ 2 bedroomಗೆ ಒಂದು ರೂಮ್ ಮನೆ ತೊಗೊಳ್ಳಿ. ದ ಹೋಲ್ ಫ್ಯಾಮಿಲಿ ವಿಲ್ ಸ್ಪೆಂಡ್ ಅಪ್ರಾಕ್ಸಿಮೇಟ್ಲಿ 2 ಫ್ಯಾಮಿಲಿಗೂ ಸೇರಿ ₹4,500 ಆಗುತ್ತೆ. ಅದೇ ನೀವು ರೂಮ್ಸ್ ತೊಗೊಂಡು ಅಂದರೆ ಒಂದು ಫ್ಯಾಮಿಲಿಗೆ ₹4,500 ಆಗುತ್ತೆ. ಸೊ ದಟ್ ಮೀನ್ಸ್ 50% ಆಫ್ ಯುವರ್ ಬಜೆಟ್ ಇಸ್ ಕಟ್ ಇನ್ ದ ರೂಮ್. ಆ್ಯಂಡ್ ಸೆಕೆಂಡ್ ಥಿಂಗ್, ಫುಡ್ಡು ಅಲ್ಲ ಸುಮ್ಮನೆ ನೀವು ಹೋಗೋದೇನಕ್ಕೆ, ಇಂಡಿಯನ್ ಫುಡ್ ತಿನ್ನೋಕ್ಕಾದ್ರೆ ಇಂಡಿಯಲ್ಲೇ ತಿನ್ನಿ, ಯಾಕಲ್ಲಿ ಹೋಗಿ ತಿಂತೀರಾ? ಹಂಗಾಗೋದಿಲ್ಲ, ನಮ್ಗೆ ತಿನ್ನೋಕ್ಕೆ ಬರಲ್ಲ, ನಮ್ಮ ಇಂಡಿಯನ್ ಫುಡ್ಡೇ ಬೇಕು ಅನ್ನೋದ್ರೆ ಬೆಳಗ್ಗೆ ಬೇಗ ಎದ್ದು, ಹೆಂಗಿದ್ರೂ ಬೇಗ ಎದ್ಬಿಟ್ಟು ಅಡುಗೆ ಮಾಡಿ ನೀವು ಅಲ್ಲಿ ತಿನ್ನಿ, ಹೊಟ್ಟೆ ತುಂಬ ಊಟ ಆಗುತ್ತೆ. ಒಂದು ಡಬ್ಬಿ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಟ್ರಾವೆಲ್ ಮಾಡಿ. ಊಟ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಟೋಟಲ್ ಎಕ್ಸ್ಪೆಂಡಿಚರಲ್ಲಿ 50% ಊಟಕ್ಕೆ ಹೋಗ್ಬಿಡುತ್ತೆ. ಸೊ ಅದು ನಾವು ತಿನ್ಬೇಕಿತ್ತು. ನೀವು ತಿನ್ನಬೇಡಿ, ಅಲ್ಲಿ ಹೋದಾಗ ಏನಾದ್ರು ತಿನ್ಬೇಕು, ಅಲ್ಲಿ ಏನು ವಿಶೇಷವಾಗಿದೆ ಅದು ತಿನ್ನಿ. ಆ ಥರ ತಿನ್ಬೋದು. ಅಂದರೆ ನೀವು ಉಳ್ಕೊಳ್ಳೋದು ತಿನ್ನೋದು ರೆಗ್ಯುಲರಾಗಿ ಏನು ತಿನ್ನಬೇಕು ಅಂತ ಇಷ್ಟಪಡ್ತೀರೋ ಅದು Airbnb ಇರಿ. ನಿಮ್ಮ ಊಟ ಮಾಡಿ, ನೀವೇ ಅಡುಗೆ ಮಾಡ್ಕೊಳ್ಳಿ, ಡಬ್ಬಿ ಕಟ್ಕೊಂಡು ಹೋಗಿ ತಿನ್ಬಿಟ್ಟು ಬನ್ನಿ. ಸೇಫು, ನಿಮ್ಮ ಹೊಟ್ಟೆಗೂ ಸೇಫು, ಪಾಕೆಟ್ಗೂ ಸೇಫ್ ಆಗುತ್ತೆ. ಸೊ ಈ ಥರ ಹೋದವಾಗ ಏನಾಗುತ್ತೆ ಅಂದರೆ, ನೀವು ಹೇಳ್ಬೋದು, ಅಯ್ಯೋ ನನ್ನ ಹೆಂಡ್ತಿ ನಾನು ಒಂದು ವೀಕ್ ನಾಟ್ ಸೇ ಎವ್ರಿ ಒನ್, ಕೆಲವು ಹೆಣ್ಮಕ್ಳಿಗೆ ಅಯ್ಯೋ ನಾವು ಮನೇಲೂ ಬೇಯಿಸಾಕ್ತೀವಿ, ಹೊರಗಡೆನೂ ಹೋಗಿ ಬೇಯಿಸಾಕ್ಬೇಕಾ ಅಂತ. ಟ್ರೈನ್ ಯೋರ್ ಹಸ್ಬೆಂಡ್ಸ್. ಐ ವಿಲ್ ಟೆಲ್ ಯು, ಟ್ರೈನ್ ಯೋರ್ ಹಸ್ಬೆಂಡ್ಸ್. ಅವರು ಹೆಲ್ಪ್ ಮಾಡ್ತಾರೆ. ಹೊರಗಡೆ ಹೋದಾಗ ಹೆಲ್ಪ್ ಮಾಡ್ಬೋದು, ಅಡಿಗೆ ಮಾಡಕ್ ಆಗೋದಿಲ್ಲ. ಹೆಲ್ಪ್ ಮಾಡ್ತೀರಾ ಅಲ್ವಾ? ಹೆಲ್ಪ್ ಮಾಡ್ತೀವಿ. ಇವಾಗ ನಾನು ಚಪಾತಿ ಮಾಡ್ತಾ ಇದ್ರೆ, ನೀವು ಲಟ್ಸಿದ್ರೆ ನೀವು ಬಂದು ಮಾಡ್ತೀರಾ ಇಲ್ವಾ? ಅದೆಲ್ಲ ಓಕೆ. ಅದಾದವಾಗ ಎಲ್ಲರೂ ನನ್ನ ತರ ನನ್ನ ಎಲ್ಲ ಗಂಡಸರು ಇರೋದಿಲ್ಲ, ನಿನ್ ತರ ಎಲ್ಲ ಹೆಂಡತಿರು ಇರೋದಿಲ್ಲ. ಓಕೆ, ಸೊ ಐ ವಿಲ್ ನಾಟ್ ಟೆಲ್ ದಟ್ ಬ್ರಿಂಗ್ ಇನ್ that controversy here. Airbnb ಮಾಡ್ಕೊಳ್ಳಿ, ಅಡುಗೆ ನೀವೇ ಮಾಡ್ಕೊಳ್ಳಿ, ನೀವೇ ತಿಂದುಬಿಟ್ಟು ಕಟ್ಕೊಂಡು ಹೋಗಿ. ಸೊ ದಟ್ ಯು ವಿಲ್ ಸೇವ್ ಲಾಟ್ ಆಫ್ ಮನಿ. ಆಸ್ ಐ ಸೆಡ್, ನೀವು ಏನು ಉಳಿದಿದ್ದ ದುಡ್ಡನ್ನು ಹೆಂಡತಿಗೆ ಇಟ್ಕೊಂಡು ಹೋಗ್ತಾರಲ್ಲ, ಹೆಂಡತಿ ಆ ಥರ ಅಲ್ಲ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೀವು 50% ಇಟ್ಕೊಳ್ಳಿ. 1,00,000 ನಿಮ್ಮ ಬಜೆಟ್ ಇತ್ತು. ಒಬ್ಬ ಟ್ರಾವೆಲ್ ಏಜೆಂಟ್ ನಿಮಗೆ ಬುಕ್ ಮಾಡಬೇಕಾದ್ರೆ ನೀವು ಅನ್ಕೋಬೋದು, ಟ್ರಾವೆಲ್ ಏಜೆಂಟ್ ಎಲ್ಲ ಮಾಡ್ಬಿಡ್ತಾನೆ, ಅವನೇನು ದಾನ ಶುರು ಕಾರಣ ಅಲ್ಲ, ಅಥವಾ ನಿಮ್ಮ ಅಣ್ಣ ತಮ್ಮ ಅಲ್ಲ. 20% 30% ಬಜೆಟ್ ಮಾಡೋದೇ ಇಲ್ಲ. ಆ 30% ಉಳಿದ್ರೆ ನಿಮಗೆ 30% ಉಳಿದ್ರೆ ಎಷ್ಟು ಉಳಿತು? ಈ ಕೆಲವೊಂದು ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ತು ಅಂದರೆ ಈಸಿಲಿ ಹೋಗ್ಬೋದು. ಆ್ಯಂಡ್ ಸೇಫ್ ಡೆಸ್ಟಿನೇಷನ್ಸ್ ಫಾರ್ ಇಂಡಿಯನ್ಸ್ ರೈಟ್ ನೌ ವಿತ್ ಎ ಲೋ ಬಜೆಟ್ ಈಸ್ South Asia. South Asian countries are very economical. Sri Lanka agbodu. Again, I am repeating again. Sri Lanka, Philippines, Thailand, Indonesia, Vietnam, Laos,
These are all less expensive countries. where And you can have travel. you have got lot of adventures there. ಹಾ, ಅಲ್ಲೂ It is not that ಏನು ಇದು ಚೀಪ್ ಇದೆಯಪ್ಪ ಏನು ಕಂಟ್ರಿ ಇದ, ಖಂಡಿತ ಇಲ್ಲ. ಎಷ್ಟು ಅಡ್ವೆಂಚರ್ ಇದೆ it's having ಅಂದ್ರೆ lot of adventures in all these countries. ಎಲ್ಲ ಕಂಟ್ರಿಲೂ ಅದರದೇ ಆದ ಒಂದು ಸೊಗಡಿರುತ್ತೆ. ಓಕೆ, We ಇಫ್ have ಯು to ವಾಂಟ್ ಟು enjoy that. ಸ್ಪೆಂಡ್ ಲಿಟಲ್ ಬಿಟ್ ಮೋರ್, ಓಕೆ ನಾನು ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಇದೆ, ನಾನು ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಅಂದರೆ ಯು ಟೇಕ್ ಲೈಕ್ ಯುರೋಪ್, US, ಕೆನಡಾ, ಈ ಥರ ಕಂಟ್ರೀಸು, ಬಟ್ ಕೆನಡಾ US ಹೋಗ್ಬೇಕು ಅಂದ್ರೆ ಏನು ಅಂದ್ರೆ ಒಂದು ಪ್ರಾಬ್ಲಮ್, 24 hours ಟ್ರಾವೆಲ್ ದಟ್ ಹಿಟ್ಸ್ ಯು. ಬಟ್ ಹೋಗ್ಬೇಕು ಅಂದ್ರೆ ಹೋಗಲೇಬೇಕಾಗತ್ತೆ. ಸೊ ದೀಸ್ ಕಂಟ್ರೀಸ್ ಆ್ಯಂಡ್ ದ ಅದರ್ ಏಷ್ಯನ್ ಕಂಟ್ರೀಸ್ ಆರ್ ಆಲ್ 2-3 hours or 4 hours ಮ್ಯಾಕ್ಸಿಮಮ್ ಟ್ರಾವೆಲ್. ಸಿಂಗಾಪುರ್, ಮಲೇಷಿಯಾ is 4.5 hours. ಅಷ್ಟೇ. So easy, you can go and you see, you don't feel like going and you don't feel like ಇನ್ ಫ್ಯಾಕ್ಟ್ ಆಸ್ಟ್ರೇಲಿಯಾ ಇಸ್ ಆಲ್ಸೋ ಲೆಸ್ 10 hours. ಸೊ ಈ ಕಂಟ್ರೀಸಲ್ಲಿ ಹೋಗ್ಬೋದು ಅಂತ ಅನ್ಸುತ್ತೆ. ಬಟ್ ಎಸ್, ಎವ್ರಿ ಒನ್ ಕ್ಯಾನ್ ಟ್ರಾವೆಲ್. ಮ್ಯಾನಿಫೆಸ್ಟ್ ಏನು ಅಂತ ಹೇಳಿದ್ರೆ ಅವಳು ಇದನ್ನು ನೋಡಿ ನೋಡಿ ಮ್ಯಾನಿಫೆಸ್ಟ್ ಮಾಡೋದು, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ. ಸೊ ನೋಡೋಣ ಅದು ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೋ ನಮ್ಮ ಲೈಫ್ ಟೈಮಲ್ಲಿ. ಮಾಡೋದೆಲ್ಲ ಮಾಡಿದ್ದೀವಿ. ನನ್ನ ಮಕ್ಕಳಿಗೆ ಎಷ್ಟು ಕೊಡಬೇಕು ಅಷ್ಟು ಬಿಟ್ಟು ಮಿಕ್ಕಿದ್ದನ್ನು ನಾವು ನಮಗೋಸ್ಕರ ಯೂಸ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಐ ವಾಂಟ್ ಟು ಮೇಕ್ ಮೆಮರೀಸ್. ಓಕೆ, ಮಕ್ಕಳು ಕೊಟ್ಟರೆ ಮಕ್ಕಳು ಚೆನ್ನಾಗಿರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಇರೋದೆಲ್ಲ ಕೊಡೋದಲ್ಲ. ಅವ್ರು ದುಡಿಯೋದು ಯಾವಾಗ ಕಲ್ಸೋದು, ನಾವೇ ಹಾಳು ಮಾಡ್ತಾ ಇರ್ತೀವಿ ಮಕ್ಕಳನ್ನ ಎಲ್ಲ ಕೊಟ್ಟು. ಸೊ ಅವ್ರು ದುಡೀಲಿ, ಅವ್ರು ದುಡಿದು ನಮ್ಮ ಥರ ಅವರು ಎಂಜಾಯ್ ಮಾಡಲಿ.